ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಬಂದುಬಿಟ್ಟು ನನ್ನ ಬರ್ತ್ಡೇ ವ್ಲಾಗ್ ಆಗಿತ್ತು. ನಮ್ಮನೆಯವರು ಸರ್ಪ್ರೈಸ್ ಕೊಟ್ಟರು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಒಂದು ವ್ಲಾಗ್ನ ನಾನು ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಖುಷಿ ಆಯಿತು. ನಿಜವಲ್ಲೂ ತುಂಬ ಸರ್ಪ್ರೈಸಿಂಗ್ ಆಗಿತ್ತು. ಯಾಕೆಂದ್ರೆ ಪ್ರತಿ ಇಯರ್ ಬರ್ತ್ಡೇ ಖಂಡಿತ ಗಿಫ್ಟ್ಸ್ ಅಂದರೆ ಇರಲ್ಲ, ಬಟ್ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ವಿ, ಆ ಥರ ಎಲ್ಲ ಸರ್ಪ್ರೈಸ್ ಇರ್ತಾಯಿತ್ತು. ಈ ವರ್ಷ ತುಂಬ ಗಿಫ್ಟ್ಸ್ ಎಲ್ಲ ಕೊಟ್ಟು, ಅದು ಆ್ಯಕ್ಚುಲಿ ಗಿಫ್ಟ್ಸ್ ಏನಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದೇ ಥರ ಅವೆಲ್ಲ ಎಷ್ಟು ಯೂಸ್ಫುಲ್ ಇದೆ, ಏನಕ್ಕೆ ನಮ್ಮ ಮನೆಯವ್ರು ಈ ಗಿಫ್ಟ್ಸ್ನ ಈ ಬರ್ತ್ಡೇ ಕೊಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಗಿಫ್ಟ್ಸ್ ಬಂದುಬಿಟ್ಟು ನೋಡಿ, 1 2 3 4 ಗಿಫ್ಟ್ಸ್ ಇದೆ. ಅದರಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ಬನ್ನಿ ಪ್ಯಾಕಿಂಗ್ ಎಲ್ಲ ತೆಗಿಯೋಣ. ಪ್ಯಾಕಿಂಗ್ ಎಲ್ಲ ತೆಗೋಣ ಬನ್ನಿ. ಇದು ನೋಡಿ, ಇದರಲ್ಲಿ ಬಂದುಬಿಟ್ಟು ಸ್ಯಾರಿ ಇದೆ. ನನಗೆ ಗೊತ್ತಿರಲಿಲ್ಲ, ಫಸ್ಟ್ ಇದನ್ನೇ ಓಪನ್ ಮಾಡು ಅಂತ ಹೇಳಿದ್ರು. ಏನಕ್ಕಂದರೆ ಬರ್ತಡೇಗೆ ಅಂತ ಹೇಳ್ಬಿಟ್ಟು ನನಗೆ ಡ್ರೆಸ್ ಕೊಡಿಸಿದ್ರು. ಬಟ್ ದೇವಸ್ಥಾನಕ್ಕೆ ಹೋಗೋ ಕಾರಣದಿಂದ ಸ್ಯಾರಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಒಂದು ಮಾತು ಹೇಳಿದ್ದೆ ನಾನು ಅಷ್ಟೇ. ಬಟ್ ಓಕೆ, ನಾನು ಡ್ರೆಸ್ ಎಲ್ಲ ಹಾಕ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಬೆಳಗ್ಗೆ ಅವರು ತೊಗೊಂಡು ಬಂದುಬಿಟ್ಟು ಗಿಫ್ಟ್ಸ್ನೆಲ್ಲ ಕಾರಲ್ಲೇ ಎತ್ತಿಟ್ಟಿದ್ದಾರೆ, ನನಗೆ ಗೊತ್ತಿರಲಿಲ್ಲ. ಬೆಳಗ್ಗೆ ಇನ್ನೇನು ಡ್ರೆಸ್ ಹಾಕೋತಾ ಇದೆ, ಆವಾಗ ಬೇಡ ಇರು ಅಂತ ಹೇಳ್ಬಿಟ್ಟು ತೊಗೊಂಬಂದ್ಬಿಟ್ಟು ಗಿಫ್ಟ್ಸ್ ಕೊಟ್ಟರು. ಬನ್ನಿ, ಫಸ್ಟ್ ಗಿಫ್ಟ್ಸ್ ನಾನು ತೆಗಿತಾ ಇರೋದು ಫಸ್ಟ್ ಬಾಕ್ಸಲ್ಲಿ ನೋಡಿ. ಇವಾಗ ನೋಡ್ತಾ ಇದ್ದೀರಾ, ಇದರಲ್ಲಿ ಬಂದ್ಬಿಟ್ಟು ಸ್ಯಾರಿ ಇದೆ. ಇದು ಕಂಕಣ ಸಿಲ್ಕ್ ಸ್ಯಾರಿ. ಇದು ಬಂದ್ಬಿಟ್ಟು ನನಗೆ ಗೊತ್ತಿರಲಿಲ್ಲ, ಸಿಲ್ಕ್ ಸ್ಯಾರಿ ಆಲ್ಮೋಸ್ಟ್ ನನಗೆ ಸಿಲ್ಕ್ ಸ್ಯಾರಿನೇ ನಾನು ತೊಗೊಂಡಿರೋದು. ನಾರ್ಮಲಾಗಿ ಸೀರೆ ನನಗೆ ಇಷ್ಟ ಆಗುತ್ತೆ, ಬಟ್ ಸಿಲ್ಕ್ ಸ್ಯಾರಿ ಅಂದರೆ ಸ್ವಲ್ಪ ಕಾಳಜಿ ಜಾಸ್ತಿ ಅಲ್ವಾ, ಹೀಗಾಗಿ ಬಿಡು ಯಾಕೆ ಅಂತ ನಾನೇ ನೆಗ್ಲೆಕ್ಟ್ ಮಾಡಿದ್ದೆ. ಬಟ್ ನಮ್ಮ ಮನೆಯವ್ರಿಗೆ ಸಿಲ್ಕ್ ಸ್ಯಾರಿ ತುಂಬ ಇಷ್ಟ, ಹೀಗಾಗಿ ಅವರೇ ಹೋಗಿ ಅವರೇ ಕಲರು ಎಲ್ಲನೂ ಸೆಲೆಕ್ಟ್ ಮಾಡಿಬಿಟ್ಟು ಗಿಫ್ಟ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ತೊಗೊಂಬಂದು ಕೊಟ್ಟಿರೋದು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಅದೆಲ್ಲ ಸ್ಟಿಕ್ಕರ್ಸ್ ಎಲ್ಲ ಹಾಕಿದ್ದಾರೆ ನೋಡಿ, ಅದಕ್ಕೋಸ್ಕರ. ಓಕೆ, ಇವಾಗ ತೆಗಿತಾ ಇದ್ದೀನಿ ನೋಡಿ. ಸಿಲ್ಕ್ ಸ್ಯಾರಿ ಇದು, ಕಂಕಣ ಸಿಲ್ಕ್ ಸ್ಯಾರೀಸು. ಕಲರ್ ಈ ರೀತಿ ಕಲರು ಬಾರ್ಡರ್ಸ್ ಎಲ್ಲ ಇರಲಿಲ್ಲ ನನ್ನ ಕಡೆ. ಇದನ್ನ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಚಾಯ್ಸ್ ಮಾಡ್ಕೊಂಡು ಬಂದರು. ನನಗೆ ಗೊತ್ತೇ ಇರಲಿಲ್ಲ ಅವ್ರು ತೊಗೊಂಡು ಬರ್ತಾರೆ ಅಂತ, ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಒಂಚೂರು. ಈ ರೀತಿ ಇದೆ. ಇದು ಒಂಥರ ವೈಟ್ ಮತ್ತು ಪಿಂಕು. ಇದು ಬಾರ್ಡ್ರ್ ಎಲ್ಲ ತುಂಬ ದೊಡ್ಡದಾಗಿದೆ ಬಾರ್ಡ್ರು ನೋಡಿ, ಈ ರೀತಿ ಇದೆ. ನಾನು ಕಂಪ್ಲೀಟ್ ಇದೊಂದು ಸಪ್ರೇಟ್ ವೀಡಿಯೋ ನಾನು ಮಾಡ್ತೀನಿ. ಇವಾಗ ನನಗೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ವ, ಹೀಗಾಗಿ ಅವ್ರು ಬೆಳಗ್ಗೆ ಫಸ್ಟ್ ಗಿಫ್ಟ್ ಕೊಟ್ಟರು. ಅಂದರೆ ಫಸ್ಟ್ ಈ ಸ್ಯಾರಿನೇ ಹಾಕೋ ನೀನು ಇವಾಗ ಬರ್ತಡೇಗೆ ಅಂತ ಹೇಳ್ಬಿಟ್ಟು, ಹೀಗಾಗಿ ಅದು ಸ್ಯಾರಿ ಇತ್ತು. ನೆಕ್ಸ್ಟ್ ಗಿಫ್ಟ್ ಬಂದ್ಬಿಟ್ಟು ಎಷ್ಟು ಖುಷಿ ಆಯ್ತು ಅಂದರೆ, ಏನಕ್ಕೆ ಅಂತಂದರೆ ಈ ಗಿಫ್ಟ್ಸ್ ತೆಗ್ದಾದ್ಮೇಲೆ ನಾನು ಹೇಳ್ತೀನಿ ಈ ಗಿಫ್ಟ್ ಎಷ್ಟು ಇಂಪಾರ್ಟೆಂಟ್ ನನಗೆ. ಇವಾಗ ನಾನು ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಇದು ಎಷ್ಟು ಅವಶ್ಯಕತೆ ಇತ್ತು ಅಂತಂದರೆ, ಪ್ರತಿ ಸರಿ ಹೇಳ್ತಾ ಇದ್ದೆ, ಅಯ್ಯೋ ಇದು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಅಂತೇಳ್ಬಿಟ್ಟು. ಇವಾಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಫಸ್ಟು ಕೊಟ್ಟಿರೋದು ಅವರು ಫ್ಲವರ್ ಬೊಕ್ಕೆನ. ಆ ಫ್ಲವರ್ ಬೊಕ್ಕೆ ಕೊಟ್ಟಾದಮೇಲೆ ಈ ಗಿಫ್ಟ್ ಬಾಕ್ಸಸ್ ಎಲ್ಲನೂ ಗಿಫ್ಟ್ ಕೊಟ್ಟಿರೋದು. ಫಸ್ಟ್ ಕೊಟ್ಟಿರೋದು ಸ್ಯಾರಿ. ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅವರೇ ಫಸ್ಟೇ ಪ್ಲ್ಯಾನ್ ಮಾಡಿಬಿಟ್ಟು ಸ್ಯಾರಿ ಕೊಟ್ಟರು. ನೆಕ್ಸ್ಟ್ ಗಿಫ್ಟ್ ಬಂದುಬಿಟ್ಟು ಫೋನು. ಇದು ವಿವೋ ಫೋನು. ಆ್ಯಕ್ಚುಲಿ ಏನಂದರೆ ನಾನು ಇವಾಗ ವ್ಲಾಗ್ ಎಲ್ಲ ಮಾಡ್ತಾ ಇದ್ದಿದ್ದು ಫೋನ್ ಬಂದುಬಿಟ್ಟು 4G ಫೋನ್ ಆದ್ರಿಂದ ನನಗೆ ವೀಡಿಯೋಸ್ ಕಂಪ್ಲೀಟು ಸೇವ್ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ. ಒಂದು ವೀಡಿಯೋ ನೀವು ನಂಬಲ್ಲ, ಒಂದು ವೀಡಿಯೋ ನಾನು ಅಪ್ಲೋಡ್ ಮಾಡಬೇಕಂದ್ರೆ ಬ್ಯಾಕ್ ಇರೋ ಫೋಟೋಸು ಇರೋ ವೀಡಿಯೋಸ್ ಎಲ್ಲನೂ ಆಲ್ಮೋಸ್ಟ್ ಅಲ್ಲಿ ಡಿಲೀಟ್ ಮಾಡಬೇಕು, ಆಮೇಲೆ ಅಪ್ಲೋಡ್ ಮಾಡಬೇಕು. ಆ ಸೇವ್ ಮಾಡಿ ಇಟ್ಕೊಳ್ಳೋಕ್ಕೆ ನಂಗೆ ಚಾನ್ಸೇ ಇರಲಿಲ್ಲ. ಇವಾಗ ಗೊತ್ತಿರುತ್ತೆ 4G ಫೋನ್ ಅಂದರೆ ಅದರದ್ದು ಸ್ಟೋರೇಜ್ ಎಷ್ಟು ಕಡಿಮೆ ಇರುತ್ತೆ ಅಂತೇಳ್ಬಿಟ್ಟು, ಹೀಗಾಗಿ ಅಯ್ಯೋ ನಾನು ಮಾಡ್ಬೋದಾಗಿತ್ತು. ಇದರಿಂದ ತುಂಬ ನನಗೆ ಯೂಟ್ಯೂಬ್ಸು ವೀಡಿಯೋಸ್ ಲಾಗಿಂಗ್ ಎಲ್ಲ ಹಾಕೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ನಾನು ಹೇಳ್ತಾಯಿದ್ದೆ, ಬಟ್ ಏನಂದರೆ ನನಗೆ ಸ್ವಲ್ಪ ಪ್ರಾಫಿಟ್ ಬರಲಿ, ಆಮೇಲೆ ನಾವು ತೊಗೊಂಡ್ರೆ ಒಂದು ಅರ್ಥ ಇರುತ್ತಲ್ಲ ಅಂತ ಅಂದ್ಕೊಬಿಟ್ಟು ನಾನೇ ಬೇಡ ಅಂತ ಮೊದಲೆಲ್ಲ ಕೊಡಿಸ್ತೀನಿ ಅಂತ ಹೇಳ್ತಾಯಿದ್ರು, ಬಟ್ ನಾನೇ ಬೇಡ ಅಂತ ಇದ್ದೆ. ನಾನು ಹೀಗೆ ಹೇಳಿದ್ರೆ ಅವಳು ತೊಗೊಳ್ಳಲ್ಲ ಅಂತ ಹೇಳ್ಬಿಟ್ಟು ಅವರೇ ಸರ್ಪ್ರೈಸ್ ಗಿಫ್ಟಾಗಿ ತೊಗೊಂಬಂದು ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಖುಷಿಯಾಯಿತು. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನನಗೆ ಈ ರೀತಿ ಎಲ್ಲ ಗಿಫ್ಟ್ಸ್ ಕೊಡ್ತಾರೆ ಅಂದರೆ. ಪ್ರತಿ ವರ್ಷ ಖಂಡಿತ ಸರ್ಪ್ರೈಸ್ ಕೊಡ್ತಾಯಿದ್ರು. ಏನಕ್ಕೆ ಅಂದರೆ ಮಧುರೈ ಮೀನಾಕ್ಷಿ, ಒಂದು ಸರ್ತಿ ಕಂಚಿ ಕಾಮಾಕ್ಷಿ, ಮತ್ತು ಇನ್ನೊಂದು ಈ ಥರ ಲಾಂಗ್ ಟೂರ್ಸ್ ಹಾಕ್ತಾಯಿದ್ರು ನನ್ನ ಬರ್ತಡೇ ದಿವಸ. ಯಾಕಂದರೆ ಹೇಗಿದ್ರು ಸಂಕ್ರಾಂತಿ ಹಬ್ಬ ಮಕ್ಕಳದು ರಜೆ ಇರ್ತಾ ಕಾರಣ ಅವತ್ತೊಂದು ದಿವಸಕ್ಕೆ ಅವ್ರು ಪ್ಲ್ಯಾನ್ ಮಾಡೋರು, ಸರ್ಪ್ರೈಸಾಗಿ ಪ್ಲ್ಯಾನ್ ಮಾಡೋರು. ಬಟ್ ಗಿಫ್ಟ್ಸೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು. ಬಟ್ ಈ ವರ್ಷ ಅಂತೂ ತುಂಬ ಗಿಫ್ಟ್ಸ್ ನೋಡಿ, ಇದನ್ನು ತುಂಬ ಅಂದರೆ ತುಂಬ ಅವಶ್ಯಕತೆ ಇದೆ. ನಾನು ಯೂಟ್ಯೂಬಲ್ಲಿ ಮಾಡೋಕ್ಕೆ ನನಗೆ ಹೆಲ್ಪ್ಫುಲ್ ಆಗಿರಲಿ ಅನ್ನೋ ಒಂದು ಕಾರಣಕ್ಕೆ
ಅವರು ಗಿಫ್ಟ್ ತೊಗೊಂಬಂದಿದ್ದಾರೆ. ಖಂಡಿತ ಇದ್ರ ಪ್ರೈಸ್ ಎಷ್ಟು, ಇದ್ರದ್ದು ಫೀಚರ್ಸ್ ಏನು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ನಿಮ್ಮ ವೀಡಿಯೋಗೆ ನಾನು ಖಂಡಿತ ಶೇರ್ ಮಾಡ್ಕೋತೀನಿ. ಇದು ಒಂದು ವೀಡಿಯೋ ಏನಕ್ಕಂದರೆ ಇವಾಗೆಲ್ಲ ಜಸ್ಟ್ ಕವರ್ಸ್ ಎಲ್ಲ ತೆಗೆದ್ಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ. ಏನಕ್ಕಂದರೆ ನಾನು ಇನ್ನೂ ರೆಡಿ ಆಗಿರಲಿಲ್ಲ. ನಾನು ಇನ್ನೂ ದೇವಸ್ಥಾನಕ್ಕೆಲ್ಲ ಪ್ಲ್ಯಾನ್ ಮಾಡಿದ್ರು. ಅದು ಎಲ್ಲ ಯಾವ ದೇವಸ್ಥಾನಕ್ಕೆ ಹೋದ್ವಿ ಏನು ಅಂತ ಹೇಳ್ಬಿಟ್ಟು ಖಂಡಿತ ನೆಕ್ಸ್ಟ್ ಇನ್ನೊಂದು ವೀಡಿಯೋಗೆ ನಾನು ಖಂಡಿತ ಶೇರ್ ಮಾಡ್ಕೋತೀನಿ. ನೋಡಿ ಫೋನೆಲ್ಲ ಎಷ್ಟು ಸೂಪರಾಗಿದೆ, ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಖುಷಿ ಆಯಿತು. ಹೆಂಗೋ ನನಗೆ ಯೂಟ್ಯೂಬ್ಗೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗ್ತಿತ್ತು. ಕೊಡ್ಸಿದ್ದಕ್ಕೆ ನನಗೆ ನಮ್ಮ ಮನೆಯವ್ರಿಗಂತೂ ನಿಜವಲ್ಲೂ ಥ್ಯಾಂಕ್ಸ್ ಅಂತ ಖಂಡಿತ ಹೇಳಿದೆ. ಇದಾದಮೇಲೆ ನೆಕ್ಸ್ಟು ಇದನ್ನು ಪ್ಯಾಕ್ ಮಾಡಿಟ್ಟಾದಮೇಲೆ ನಾನು ನೆಕ್ಸ್ಟ್ ಗಿಫ್ಟು ಬಂದುಬಿಟ್ಟು ಅದರಲ್ಲಿ ಏನಿದೆಪ್ಪ ಅಂತ ಚೆಕ್ ಮಾಡ್ತಾ ಇದ್ದೆ. ನೋಡಿ ಇನ್ನೂ 3 ಬಾಕ್ಸಸ್ ಇದೆ. ಏನು ಅಂತ ಹೇಳ್ಬಿಟ್ಟು ಓಪನ್ ಮಾಡ್ತಾ ಇದ್ದೀನಿ. ನೋಡೋಣ ಇದರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು. ಓಕೆ, ಡೈರಿ ಮಿಲ್ಕ್ ಚಾಕ್ಲೇಟ್ಸು. ನನಗೆ ಈ ಚಾಕ್ಲೇಟ್ಸ್ ನಿಜವಲ್ಲೂ ತುಂಬ ಇಷ್ಟ. ಪ್ರತಿ ಸರಿ ತೊಗೊಂಬರ್ತಾ ಇರ್ತಾರೆ. ನಾನು ಚಿಕ್ಕದು ತೊಗೊಂಬಂದರೆ ನಿಜವಲ್ಲೂ ನಾನು ತಿನ್ನಲ್ಲ. ಏನಕ್ಕೆ ಅಂದರೆ ಅದರಲ್ಲಿ ಡ್ರೈ ಫ್ರೂಟ್ಸ್ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್ ವಿತೌಟ್ ಡ್ರೈ ಫ್ರೂಟ್ಸ್ ಚೆನ್ನಾಗಿರ್ತಾ ಇರಲಿಲ್ಲ, ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಅದಕ್ಕೆ ಗಿಫ್ಟ್ ಅಂತ ಹೇಳ್ಬಿಟ್ಟು ಸ್ವೀಟ್ಸ್ ಅಂತ ಹೇಳ್ಬಿಟ್ಟು ತರೋ ಜೊತೆ ಇದನ್ನು ಕೂಡ ತೊಗೊಂಬಂದಿದ್ದಾರೆ. ಅದು ಕೂಡ ತುಂಬ ಖುಷಿ ಆಯಿತು. ಮತ್ತು ಇವಾಗ ನೆಕ್ಸ್ಟು ಓಪನ್ ಮಾಡ್ತಾ ಇರೋದು ಗಿಫ್ಟ್ಸು ಇದು ಏನಿದೆ ನೋಡೋಣ. ತುಂಬ ಖುಷಿ ಆಯಿತು ನಿಜವಲ್ಲೂ. ಬರ್ತ್ಡೇ ದಿವಸ ಅಂತೂ ತುಂಬ ನನಗೆ ಎಲ್ಲ ಸರ್ಪ್ರೈಸಿಂಗ್ ಆಗಿತ್ತು. ಇದು ಒಂದು ಬಂದ್ಬಿಟ್ಟು ಚಾರ್ಜರ್ದು ಇದು ಏನೋ ಹೇಳ್ತಾರೆ, ಅದು ನಾನು ನೆಕ್ಸ್ಟ್ ಇದರಲ್ಲಿ ಶೇರ್ ಮಾಡ್ಕೋತೀನಿ. ಆ ಬಾಕ್ಸ್ ನೋಡಿದ ಎಕ್ಸೈಟ್ಮೆಂಟಲ್ಲಿ ನನಗೆ ಖುಷಿಯಲ್ಲಿ ಮಾತಾಡೋಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಅದು ಬಂದ್ಬಿಟ್ಟು ಕಾರಲ್ಲಿ ಚಾರ್ಜಿಂಗ್ ಇಡೋದಕ್ಕೆ ವೈರಿಂಗ್ಸ್ ಅಲ್ಲಿ ಇರಲಿಲ್ಲ. ಹೀಗಾಗಿ ಅದು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಎಲ್ಲ ಸೆಟ್ಸ್ ಎಲ್ಲ ನೋಡಿ ಈ ರೀತಿ ಇದು ಕಾರಲ್ಲಿ ಚಾರ್ಜಿಂಗ್ ಮಾಡೋದು. ನಾವು ಎಲ್ಲ ಲಾಂಗ್ ವೀಡಿಯೋಸ್, ಇದು ಲಾಂಗ್ ನಾವು ಜರ್ನಿ ಹೋದಾಗ ನಮಗೆ ಚಾರ್ಜಿಂಗ್ ಬೇಕಂತಂದಾಗ ನಮಗೆ ಇನ್ಬಿಲ್ಟ್ ನಮಗೆ ಕಾರ್ ಜೊತೆ ಬಂದಿರಲಿಲ್ಲ. ಇದನ್ನು ಸಪ್ರೇಟ್ ನಾವು ಪೇ ಮಾಡಿ ತೊಗೋಬೇಕಾಗಿತ್ತು. ಹೀಗಾಗಿ ಅದು ಕೂಡ ತೊಗೊಂಡ್ಬರೋಣ, ಮತ್ತು ನಾವು ಲಾಂಗ್ ಜರ್ನಿ ಹೋದಾಗ ವೀಡಿಯೋಸ್ ಮಾಡೋಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಇದು ಒಂದು ಕೂಡ ತೊಗೊಂಬಂದರು. ಅದೇ ರೀತಿ ಇನ್ನೊಂದು ಗಿಫ್ಟ್ ತೊಗೊಂಬಂದರು. ಇದು ಏನಿದೆ ಅಂತ ನಾನು ನೋಡ್ತಾ ಇದ್ದೀನಿ. ಖಂಡಿತ ನೋಡೋ ಟೈಮ್ನಲ್ಲಿ ಅಂತೂ ನನಗೆ ಎಷ್ಟು ಖುಷಿ ಆಯಿತು. ಇದೇನು ಅಂತ ಕ್ಯೂರಿಯಾಸಿಟಿ ಖಂಡಿತ ಇತ್ತು ನನಗೆ. ನೋಡ್ತಾ ಇದ್ದೀನಿ. ಇವಾಗ ಬಾಕ್ಸ್ ಓಪನ್ ಮಾಡ್ತಾ ಇದ್ದೀನಿ. ಎಲ್ಲರೂ ಪಿಂಕ್ ಕಲರ್ ಕವರಿಂಗ್ಸ್ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಮನೆಯವರು ಹೇಳಿದ್ರು ಇಡೀ ದಿವಸ ಶಾಪಿಂಗ್. ನಾನು ಏನಕ್ಕೆ ಇಷ್ಟು, ನಾನು ನಾಳೆ ಅಂದರೆ ಇವತ್ತರಂಗೆ ಇವರು ಕೆಲಸ ಇದೆ ಅಂತ ನನಗೆ ಏನು ಯಾವತ್ತೂ ಇಲ್ಲ. ಅದು ಇಷ್ಟು ಕೆಲಸ ಇವತ್ತು ಏನು ಎತ್ತಂದ ಸಿಕ್ಕಾಬಿಡಿ ಕ್ವಶನ್ಸ್ ಮಾಡ್ತಾಯಿದ್ದೆ. ಬಟ್ ನಮ್ಮ ಮನೆಯವರು ಎಲ್ಲಿ ಸರ್ಪ್ರೈಸ್ದು ಏನು ಬಿಟ್ಕೊಟ್ಟಿರಲಿಲ್ಲ ನನಗೆ. ಇವತ್ತು ಬರ್ತಡೇ ದಿವಸ ಗಿಫ್ಟ್ಸ್ ಎಲ್ಲ ಓಪನ್ ಮಾಡುವಾಗ ಇವತ್ತು ಅದಕ್ಕೋಸ್ಕರ ಅವ್ರು ನೆನ್ನೆ ಅಷ್ಟೊಂದು ಬ್ಯುಸಿ ಇದ್ದರು ಅಂತ ನಾನು ಅನ್ಕೋತಾ ಇದ್ದೆ. ಇದು ಬಂದುಬಿಟ್ಟು ಪವರ್ ಬ್ಯಾಂಕ್. ಇದು ನೋಡಿ ಏನಕ್ಕೆ ಅಂದರೆ ಇವಾಗ ನಾವು ಕಾರಲ್ಲಿದ್ದಾಗ ಚಾರ್ಜಿಂಗ್ ಮಾಡ್ತೀವಿ. ಒಂದೊಂದು ಸತಿ ರೂಮ್ಸ್ ಎಲ್ಲ ಮಾಡಿ ನಾವು ಅಲ್ಲಿರುವಾಗ ಚಾರ್ಜಿಂಗ್ ಕಡಿಮೆ ಇದ್ದಾಗ ಮತ್ತೆ ನಾವು ಪಾರ್ಕಿಂಗ್ ಲಾಟಿಗೆ ಬಂದುಬಿಟ್ಟು ಚಾರ್ಜ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಹೀಗಾಗಿ ನನಗೆ ಪವರ್ ಬ್ಯಾಂಕ್ ಅವಶ್ಯಕತೆ ಕೂಡ ತುಂಬ ಇತ್ತು. ಇವೆಲ್ಲ ಐಟಮ್ಸ್ ಎಲ್ಲ ನನಗೆ ಯೂಟ್ಯೂಬ್ಗೆ ಸಪೋರ್ಟಿವ್ ಆಗಿರಲಿ, ಎಲ್ಲಿ ತೊಂದರೆ ಆಗದೇ ಇರಿ ಅಂತ ಅಂದ್ಬಿಟ್ಟು ಒಂದು ಸಪೋರ್ಟಿವ್ ಆಗಿ ಇರೋಣ ಅಂತ ಹೇಳ್ಬಿಟ್ಟು ಇಷ್ಟೊಂದೆಲ್ಲ ಗಿಫ್ಟ್ಸ್ ಎಲ್ಲ ತೊಗೊಂಬಂದು ಕೊಟ್ಟರು. ತುಂಬ ಅಂದರೆ ತುಂಬ ಖುಷಿ ಆಯಿತು. ನನ್ನ ಬರ್ತಡೇ ಈ ವರ್ಷ ಅಂತೂ ತುಂಬ ಖುಷಿ ಆಯಿತು. ಒಂದು ರೀತಿಲಿ ನಾನು ಥ್ಯಾಂಕ್ಸ್ ಟು ಯೂಟ್ಯೂಬ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟೊಂದು ಗಿಫ್ಟ್ಸು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅದೇ ರೀತಿ ಎಲ್ಲರಿಗೂ ಎಳ್ಳು ಬೆಲ್ಲ ಈ ವರ್ಷ ಜೀವನ ಸಿಹಿಯಾಗಿರಲಿ ಅಂತ ಎಲ್ಲರಿಗೂ ಕೇಳ್ಕೊತೀನಿ. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮ್ಮ ಎಲ್ಲ ದಿನಗಳು ತುಂಬ ಚೆನ್ನಾಗಿ ಬರಲಿ ಅಂತ ನಾನು ದೇವರಲ್ಲಿ ಆಶಿಸ್ತೇನೆ. ಇದು ಒಂದು ವಿಡಿಯೋ ಇದಾಗಿತ್ತು. ಇದೊಂದು ವಿಡಿಯೋ ಬರ್ತಡೇದು ನಮಗೆ ಸ್ಪೆಷಲ್ ಯಾವ ರೀತಿ ಇತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಒಂದು ವಿಡಿಯೋ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್